ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಚಾರ ಏನಪ್ಪ ಅಂದರೆ, ಎಸ್ ಎಂ ಕೃಷ್ಣ ಅವರು ನಿಧನ ಹೊಂದಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತಂದೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಭಾಳ ಅದ್ಭುತವಾದ ವ್ಯಕ್ತಿ. ತುಂಬ ನಿಜವಾಗ್ಲೂ ಹೇಳ್ಬೇಕಂದ್ರೆ, ಇವತ್ತು ಬೆಂಗಳೂರು ಈ ಮಟ್ಟಕ್ಕೆ ಬೆಳಿಬೇಕಪ್ಪ ಅಂದರೆ ಎಸ್ ಎಂ ಕೃಷ್ಣ ಅವರು ಭಾಳ ಅದ್ಭುತವಾದ ಕೆಲಸ ಮಾಡಿದ್ದಾರೆ. ನಿಜವಾಗ್ಲೂ ಏನು ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆದಾಗೆ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದರು. ಈ ಎರಡೂ ಸರ್ಕಾರಕ್ಕೂ, ಬಿ ಜೆ ಪಿ ಸರ್ಕಾರಕ್ಕೂ ಮತ್ತು ನಮ್ಮ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೂ ಭಾಳ ಅದ್ಭುತವಾದ ಒಂದು ಕಾಂಬಿನೇಷನ್ ಇತ್ತು. ಯಾಕಂದರೆ ಅವ್ರು ಬೈತಾ ಇರಲಿಲ್ಲ, ಇವ್ರನ್ನ ಬೈತಾ ಇರಲಿಲ್ಲ. ತುಂಬ ಅದ್ಭುತವಾಗಿ ಕೆಲಸ ಮಾಡ್ಕೊಂಬಂದರು. ಇವತ್ತು ಎಸ್ ಎಂ ಕೃಷ್ಣ ಅವರು ಅವಾಗೇನವರು ಈ ಥರ ಗ್ಯಾರಂಟಿ ಕೊಟ್ಟಿದ್ರೆ ನಿಜವಾಗ್ಲೂ ನಮ್ಮ ಕರ್ನಾಟಕಕ್ಕೆ ಇಂಥ ದೊಡ್ಡ ದೊಡ್ಡ ಫ್ಲೇವರ್ಗಳು ಮತ್ತು ಏನು ಐ ಟಿ ಬಿ ಟಿ ಇವೆಲ್ಲ ಯಾವ ಬರ್ತಾ ಇರಲಿಲ್ಲ. ಅವ್ರು ಯಾವುದೇ ಗ್ಯಾರಂಟಿ ಕೊಡ್ದಾನೆ ಭಾಳ ಅದ್ಭುತವಾದ ಇವತ್ತು ಸಾವಿರಾರು ಜನ ಕೆಲಸ ಮಾಡೋಂಗೆ ಇವತ್ತು ಐ ಟಿ ಬಿ ಟಿ ಕಂಪ್ನಿಯವ್ರು ಕೆಲಸ ಮಾಡ್ತಾ ಇದ್ದಾರೆ. ಕೆಲಸ ನಡೀತಾ ಇದೆ. ಇವತ್ತು ಐ ಟಿ ಬಿ ಟಿ ನಡೆಯೋಕ್ಕೆ ಇವತ್ತು ವೈಟ್ ಫೀಲ್ಡು, ಇಲೆಕ್ಟ್ರಾನ್ ಸಿಟಿ ಇವೆಲ್ಲ ಇಂಪ್ರೂವ್ಮೆಂಟ್ ಆಗೋಕ್ಕೆ ಎಸ್ ಎಂ ಕೃಷ್ಣ ಅವರ ಕಾರಣ. ಇದಕ್ಕಿಬ್ಬರು ಮುಖ್ಯ ಕಾರಣ, ಎಸ್ ಎಂ ಕೃಷ್ಣ ಅವರು ಮತ್ತು ದೇವೇಗೌಡರು. ಅವಾಗ ಅದ್ಭುತವಾದ ಕಾಂಗ್ರೆಸ್ ಸರ್ಕಾರ ಮಾಡ್ಕೊಂಬರ್ತಾ ಇದ್ದಾರೆ. ಎಸ್ ಎಂ ಕೃಷ್ಣ ಅವರು ಯಾವುದೂ ತೊಂದರೆ ಇರಲಿಲ್ಲ. ಒಂದು ರಾಜ್ಕುಮಾರ್ ಅವರು ಹಿಡ್ಕೊಂಡು ಹೋಗೋದು ಬಿಟ್ಟರೆ ಒಂದು ಮಳೆಗಾಲ ಇರಲಿಲ್ಲ. ಮಾತ್ರ ಮಳೆಗಾಲ ಭಾಳ ತುಂಬ ಕಡಿಮೆ ಆಗಿತ್ತು, ಮಳೆ ಇರಲೇ ಇಲ್ಲ. 5 ವರ್ಷ ತುಂಬ ಭಾಳ ಇದಾಗಿತ್ತು, ರೈತರಿಗೆ ತೊಂದರೆ ಆಗಿತ್ತು. ಅಂಥ ಕಾಲದಲ್ಲಿ ಕೂಡ ಅವರು ಅದ್ಭುತವಾದ ಆಡಳಿತ ಕೊಟ್ಟಿದ್ದಾರೆ. ಆ ಮಳೆ ಬರದೇ ಇರೋದಕ್ಕೆ ಅವರು ಕೆಲವು ಹಳ್ಳಿ ಕಡೆ ವಿಸಿಟ್ ಮಾಡೋಕ್ಕಾಗಲಿಲ್ಲ. ಅದರಿಂದ ಅವರು ನೆಕ್ಸ್ಟ್ ಬರಲಿಲ್ಲ. ಅವಾಗ ಬಂದಾದಮೇಲೆ ಮತ್ತೆ ತಿರ್ಗಾ ಕಾಂಗ್ರೆಸ್ಸು JDS ಸಮ್ಮಿಶ್ರ ಸರ್ಕಾರ ಆಗಿತ್ತು. ಆದರೆ ಅದು ಭಾಳ ದಿನ ಇರಲಿಲ್ಲ. ಆದರೆ ನಿಜವಾಗ್ಲೂ ನಾವು ಎಸ್ ಎಂ ಕೃಷ್ಣ ಅವ್ರನ್ನ ನೆನ್ಕೊಳ್ಳೇಬೇಕು. ಇವರೇನೋ ನಮ್ಮ ಕರ್ನಾಟಕದವರು ಬಿ ಜೆ ಪಿಯವರು ಏನೋ ಕಿಸಿತೀನಿ, ಏನು ಕಿದ್ದು ಗುಡ್ಡೆ ಹಾಕ್ಬಿಡ್ತೀನಿ ಅಂದ್ಬಿಟ್ಟು ಅವ್ರನ್ನ ಪಾಪ ಬಿ ಜೆ ಪಿ ಕರ್ಕೊಂಬಂದು ಮೂಲೆ ಗುಂಪು ಮಾಡಿದರು. ಇವರೇನು ಅವರು ಬಿ ಜೆ ಪಿಗೆ ಬಂದಿದ್ದು ಕರ್ನಾಟಕದವರು ಮುಸುಡಿ ನೋಡಿ ಅಲ್ಲ, ನರೇಂದ್ರ ಮೋದಿ ಅವರ ಮುಖ ನೋಡಿಬಿಟ್ಟು ಅವರು ಬಿ ಜೆ ಪಿಗೆ ಬಂದು ಸೇರ್ಕೊಂಡ್ರು. ಆದರೆ ಈ ಕರ್ನಾಟಕದ ಏತ್ಲಾಂಡಿ ಬಿ ಜೆ ಪಿಗಳು ಇವಂತೂ ಏನೇನಕ್ಕೂ ಪ್ರಯೋಜನ ಇಲ್ಲ. ಕರ್ನಾಟಕದವು ಅವರು ಏನು ಲೆಕ್ಕಕ್ಕೆ ತಗೊಂತಲ್ಲ. ಯಾಕಂದ್ರೆ ಯಾವ ಒಗ್ಗಟ್ಟಿಲ್ಲ, ಇಲ್ಲಿರೋ ಒಗ್ಗಟ್ಟ ಇಲ್ಲ. ಸುಮ್ಮನೆ ಏನು ಒಂದು ಮಾತಾಡ್ತವೆ, ಏನೇನು ಕೆಲಸಕ್ಕೆ ಬರ್ದಾರ. ಇವತ್ತಿನ ಒಂದು ಬಿ ಜೆ ಪಿ ಟೀಮ್ ಇದೆಯಲ್ಲ, ಇದು ಕೆಲಸಕ್ಕೆ ಬಾರದೇ ಇರೋ ಟೀಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನೇನಕ್ಕೂ ಉಪಯೋಗ ಇಲ್ಲ, ಏನೇನಕ್ಕೂ ಕೆಲಸಕ್ಕೆ ಬರಲ್ಲ. ಯಾಕಂದ್ರೆ ಬರೀ ಇವರು ಜಾತಿ ಧರ್ಮ ಬಿಟ್ಟರೆ ಎಲ್ಲದರಲ್ಲೂ ಎಲ್ಲ ಪಕ್ಷದಲ್ಲಿದೆ ಜಾತಿ ಧರ್ಮ. ಕಾಂಗ್ರೆಸ್ಸಲ್ಲಿ ಏನು ಕಮ್ಮಿ ಇಲ್ಲ, ಭಯಂಕರ ಇದೆ ಅಲ್ಲೂ ಕೂಡ. ಆದರೆ ಇವರು ಕೂಡ ಯಾವುದಕ್ಕೂ ಏನಕ್ಕೂ ಸುಮ್ಮನೆ ಹಿಂದೂ ಅಂತಾರೆ ಅಷ್ಟೇ. ಹಿಂದೂಗಳನ್ನ ಯಾರು ಇವ್ರು ಕಾಪಾಡ್ತಾ ಇಲ್ಲ, ಹಿಂದೂಗಳನ್ನೇ ಇವರು ಬಲಿ ತಗೊಂತಾರೆ. ಇವ್ರು ಯಾರೋ ಒಗ್ಗಟ್ಟಿಲ್ಲ ಬಿ ಜೆ ಪಿಯವರು. ಪಾಪ ಅವರು ಎಸ್ ಎಂ ಕೃಷ್ಣ ಅವರು ಕಾಂಗ್ರೆಸ್ಸಲ್ಲಿದ್ದರು, ರಾಜ್ಯಪಾಲರಾಗಿದ್ದರು, ಮುಖ್ಯಮಂತ್ರಿ ಆಗಿದ್ದರು. ಅದ್ಭುತವಾದ ನಮ್ಮ ಕರ್ನಾಟಕದಲ್ಲಿ ರಾಜ್ಯಪಾಲರಾಗಿರೋದು ಯಾರು ನೋಡಿಲ್ಲ ನಾವು. ಮಹಾರಾಷ್ಟ್ರದ ರಾಜ್ಯಪಾಲ ಆಗಿದ್ದರು 5 ವರ್ಷ. ತುಂಬ ಗ್ರೇಟ್ ಎಸ್ ಎಂ ಕೃಷ್ಣ ಅವರು. ನಿಜವಾಗ್ಲೂ ಅಂಥ ವ್ಯಕ್ತಿ ನಮ್ಮ ಕರ್ನಾಟಕದಲ್ಲಿ ಮತ್ತೆ ಹುಟ್ಟಿ ಬರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಅವ್ರು ಮಾಡಿರೋ ಕೆಲಸ ಯಾರು ಮಾಡೋಕ್ಕಾಗೋದಿಲ್ಲ, ಮಾಡೋಕ್ಕೆ ಚಾನ್ಸೇ ಇಲ್ಲ. ಅಂಥ ವ್ಯಕ್ತಿ ಇನ್ನೂ ಹುಟ್ಟು ಬರಲಿ ಅಂತ ಕೇಳ್ಕೊತಾ ಇದ್ದೀನಿ. ಅದ್ರ ಬರೋದಿಲ್ಲ. ಇವಾಗಿರೋರ ಕೈಲಂತೂ ಏನೇನೂ ಮಾಡೋಕ್ಕಾಗಲ್ಲ. ಈ ಗ್ಯಾರಂಟಿ ಒಂದು ಕೊಟ್ಟರೆ ಇನ್ನೇನೇನೂ ಮಾಡೋಕ್ಕಾಗಲ್ಲ. ಇವತ್ತು ಬೆಂಗಳೂರು ನಗರದಲ್ಲಿ ಅದ್ಭುತವಾದ ರಸ್ತೆಗಳನ್ನು ಮಾಡಿಸಿದ್ರು. ಅವಾಗ ಅವ್ರು ಎಸ್ ಎಂ ಕೃಷ್ಣ ಅವ್ರ ಕಾಲದಲ್ಲಿ ಒಳ್ಳೊಳ್ಳೆ ಮೇಲ್ಸೇತುವೆಗಳು ಮಾಡಿಸಿದ್ರು. ಅವ್ರ ಕಾಲದಲ್ಲಿ KR ಪುರಂ ಮೇಲ್ಸೇತುವೆ ಆಗಿದೆಯಲ್ಲ, ಅವ್ರ ಕಾಲದಲ್ಲಿ ಆಗಿದ್ದು. ಅದನ್ನು ವಾಜಪೇಯಿ ಅವರೇ ಉದ್ಘಾಟನೆ ಮಾಡೋಕ್ಕೆ ಬಂದಿದ್ದರು. ನಿಜವಾಗ್ಲೂ ಅವ್ರು ಮಾಡಿರೋ ಕೆಲಸ ಭಾಳ ಅದ್ಭುತವಾಗಿದೆ. ಅವ್ರನ್ನ ಇವತ್ತು ಕಳ್ಕೊಂಡಿದ್ದೀವಿ ನಾವು ಕರ್ನಾಟಕದವರು. ನಿಜವಾಗ್ಲೂ ಇಂಥ ವ್ಯಕ್ತಿಗಳು ನಮ್ಮ ಕರ್ನಾಟಕದಲ್ಲಿ ಇದ್ದರೆ ನಮ್ಮ ಕರ್ನಾಟಕ ಇನ್ನೂ ಭಾಳ ಅಭಿವೃದ್ಧಿ ಆಗ್ತಾಯಿತ್ತು. ಆದರೆ ನಮ್ಮ ಜನ ಅಭಿವೃದ್ಧಿ ಮಾಡೋರಿಗೆ, ಒಳ್ಳೆ ಕೆಲಸ ಮಾಡೋರಿಗೆ ನಮ್ಮ ಕರ್ನಾಟಕದವರು ಯಾವತ್ತೂ ಓಟ್ ಹಾಕೋದಿಲ್ಲ. ಯಾಕಂದರೆ ಬದಲಾವಣೆ ಕಾಣಿಸ್ತಾರೆ. ವರ್ಷ ಯಾರು ಜಾಸ್ತಿ ದುಡ್ಡು ಕೊಡ್ತಾರೋ ಅವರಿಗೆ ನಮ್ಮ ಕರ್ನಾಟಕದವ್ರು ಓಟ್ ಹಾಕ್ತಾರೆ. ಅದರಿಂದ ಬೇರೆ ರಾಜ್ಯದಲ್ಲಿ ಯಾವ ರೀತಿ ಅವ್ರನ್ನ ಇಂಥ ಪಕ್ಷ ಬಂದರೆ ನಮ್ಮ ರಾಜ್ಯ ಉದ್ಧಾರ ಆಗುತ್ತೆ, ಇಂಥವ್ರೇ ಬಂದರೂ ನಮ್ಮ ರಾಜ್ಯ ಉದ್ಧಾರ ಆಗುತ್ತೆ, ಇಂಥವರೇ ಬಂದರೆ ನಮ್ಮ ಭಾಷೆ ಉಳಿಯುತ್ತೆ ಅಂತ ಬೇರೆ ರಾಜ್ಯದವ್ರಿಗೆ ಗೊತ್ತಿದೆ. ಅದರಿಂದ ಅವರು ಬೇಕಾಗಿರ್ತಕ್ಕಂಥ ಸರ್ಕಾರನ ಆಯ್ಕೆ ಮಾಡ್ಕೊತಾರೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಹಂಗಲ್ಲ, ಎಲ್ಲ ಉಲ್ಟಾ ಪಲ್ಟ. ಯಾರು ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ತಾರೆ, ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವ್ರಿಗೆ ಇವರು ಮುಂದಿನ ಸತಿ ಅವಕಾಶ ಕೊಡೋದು ಇಲ್ಲ ಅವರಿಗೆ. ಯಾಕಂದರೆ ಇಲ್ಲಿ ಯಾರಿಗೆ ಕೊಡ್ತಾರಪ್ಪ ಅಂದರೆ, ನಾನು ಪುಕ್ಸಟ್ಟೆ ಏನೇನು ಕೊಡ್ತೀನಿ ನಿಮಗೆ, ಪುಕ್ಸಟ್ಟೆ ಏನೇನು ಅನೌನ್ಸ್ ಮಾಡ್ತೀನಿ ಅಂಥವ್ರಿಗೆ ಮಾತ್ರ ಇಲ್ಲಿ ಅಧಿಕಾರ ಕೊಡ್ತಾರೆ. ಮುಂದಿನ ಸತಿ ಯಾರಿಗೆ ಕೊಡ್ತಾರೆ ಗೊತ್ತಿಲ್ಲ. ಆದರೆ ಅನುಭವಿಸ್ತಾ ಇದ್ದಾರೆ ಇವಾಗ ಆಲ್ರೆಡಿ. ಏನು ಗ್ಯಾರಂಟಿಯಿಂದ ಏನು ನಾವೇನು ಭಯಂಕರ ಜೀವನ ಏನು ಮಾಡೋಕ್ಕಾಗಲ್ಲ. ಗ್ಯಾರಂಟಿಯಿಂದ ಕೆಲವರಿಗೆ ಅನುಕೂಲ ಆಗಿರ್ಬೋದು, ಕೆಲವರಿಗೆ ಅನನುಕೂಲ ಇದೆ, ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಎಲ್ಲರೂ ಒಂದು ಇಷ್ಟಪಡೋಕ್ಕಾಗಲ್ಲ. ಇವತ್ತಿಂಥ ಅದ್ಭುತವಾದ ನಾಯಕನನ್ನು ನಾವು ಕಳ್ಕೊಂಡಿದ್ದೀವಿ. ಅವ್ರಿಗೆ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ಭಗವಂತನ ಕೇಳ್ಕೊತಾ ಇದ್ದೀನಿ. ನಿಜವಾಗ್ಲೂ ಇವತ್ತು ಈ ಕಾಂಗ್ರೆಸ್ಸಲ್ಲಿ ಅವ್ರು ಕಾಂಗ್ರೆಸ್ ಬಿಟ್ಟು ಯಾಕೆ ಬಂದರು ಅಂದರೆ, ಇವತ್ತೇನು ಕಾಂಗ್ರೆಸ್ಸಲ್ಲಿ ನಡೀತಿದೆ ತಿಕ್ಕಾಟ. ಈ ತಿಕ್ಕಾಟ ತಡ್ಕೊಳ್ಳೋಕ್ಕಾಗ್ದೇ ನರೇಂದ್ರ ಮೋದಿ ಅವರ ಮುಖ ನೋಡ್ಕೊಂಡವರು ಕಾಂಗ್ರೆಸ್ಸಿಗೆ ಬಂದು ಸೇರ್ಕೊಂಡ್ರು, BJP ಬಂದು ಸೇರ್ಕೊಂಡ್ರು. ಆದರೆ BJPಲಿ
ಇವರೇನೋ ಕಿಸ್ತು ಬಿಡ್ತೀವಿ ನಂಗೆ ಕರ್ಕೊಂಬಂದರು, ಆದರೆ ಪಾಪ ಅವ್ರನ್ನ ಮೂಲೆ ಕುಂದಿಸಿದ್ರು, ಅವ್ರಿಗೆ ಯಾವುದೋ ಅವಕಾಶ ಕೊಡಲಿಲ್ಲ. ಇವತ್ತು ಅವರು ಅನಾರೋಗ್ಯ ಕಾರಣದಿಂದ ಮರಣ ಹೊಂದಿದ್ದಾರೆ. ಅವರಿಗೆ ಚಿರಶಾಂತಿ ಸಿಗಲಿ ಅಂತ ಅವರ ಆತ್ಮಕ್ಕೆ ಅಂತ ಭಗವಂತನಲ್ಲಿ ಬೇಡ್ಕೊತಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಬದಲಾವಣೆ ಆಗಿ ಒಳ್ಳೆ ವ್ಯಕ್ತಿಗಳನ್ನು ಆಯ್ಕೆ ಮಾಡ್ಕೊಳ್ಳಿ. ಒಳ್ಳೆ ಯಾರು ನಮಗೆ ಕೆಲಸ ಮಾಡ್ತಾರೆ ಅವ್ರನ್ನ ಆಯ್ಕೆ ಮಾಡ್ಕೋಬೇಕು. ಇಲ್ಲಾಂದರೆ ನಮ್ಮ ಇವತ್ತಿನ ಪರಿಸ್ಥಿತಿ ನೋಡಿ ಹೆಂಗಾಗಿದೆ. ರಸ್ತೆಗಳನ್ನು ಮಾಡ್ತಾಯಿಲ್ಲ, ರಸ್ತೆಗಳಂತೂ ರಿಪೇರಿ ಮಾಡ್ತಾಯಿಲ್ಲ. ಇನ್ನು 5 ವರ್ಷ, ಇನ್ನು 3 ವರ್ಷ ಯಾವುದೇ ಕಾರಣಕ್ಕೂ ರಸ್ತೆ ಗಿಸ್ತೆಲ್ಲ ರಿಪೇರಿ ಆಗೋದಿಲ್ಲ. ಈ ಗ್ಯಾರಂಟಿನ ಜನಗಳಿಗೂ ಬೇಕಾಗಿಲ್ಲ. ಅದು ರಸ್ತೆಗಳು ಚೆನ್ನಾಗಿರೋದು, ನಮ್ಮೂರು ಒಳ್ಳೊಳ್ಳೆ ಕೆಲಸ ಆಗೋದು ಜನಗಳಿಗೂ ಬೇಕಾಗಿಲ್ಲ. ಗ್ಯಾರಂಟಿ ಕೊಟ್ಟರೆ ಸಾಕು, ಗ್ಯಾರಂಟಿಯಿಂದನೇ ಜೀವನ ಮಾಡ್ತಾಯಿದ್ದಾರೆ. ಮಾತ್ರ ನಿಜವಾಗ್ಲೂ ಈ ಸರ್ಕಾರಕ್ಕೆ ತುಂಬ ಧನ್ಯವಾದಗಳು. ಯಾಕಂದರೆ ಗ್ಯಾರಂಟಿಯಿಂದನೇ ಜನ ಇವತ್ತು ಗ್ಯಾರಂಟಿಗಳಲ್ಲೇ ಮುಚ್ಚಾಕ್ತಾ ಇದ್ದೀರಾ, ಗ್ಯಾರಂಟಿಗಳಲ್ಲೇ ರೋಡ್ ರಿಪೇರಿ ಮಾಡಿಸ್ತಾ ಇದ್ದೀರಾ, ಗ್ಯಾರಂಟಿಗಳಲ್ಲೇ ಜನಗಳನ್ನು ತೃಪ್ತಿಪಡಿಸಿ ಅವರನ್ನು ಆರಾಮಾಗಿ ಕುಂದಿಸ್ಲಿ. ಮತ್ತು BJPಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ದಯವಿಟ್ಟು ನೀವು ಯಾವುದೇ ಹೋರಾಟ ಮಾಡದೆ ಸುಮ್ಮನೆ ಕೂತ್ಕೊಂಡ್ರೆ ಒಳ್ಳೆಯದು. ಯಾಕಂದರೆ ಏನೇನು ಸಮಸ್ಯೆಗಳು ಡೈರೆಕ್ಟಾಗಿ ಜನಗಳಿಗೆ ಗೊತ್ತಾಗಬೇಕು, ಆ ಥರ ಗೊತ್ತಾಗಂಗೆ ಮಾಡಿ. ಜನಗಳಿಗೆ ಗೊತ್ತಾಗೋದಕ್ಕಿಂತ ಮುಂಚೆನೇ ನೀವೇನು ಬೀದಿಗಿಳಿದು ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ನೀವಂತ ಇವತ್ತಿನ BJP ಏನು ವಿರೋಧ ಪಕ್ಷದಲ್ಲಿ ಸ್ಟ್ರಾಂಗ್ ನಾಯಕರು ಯಾರಿಲ್ಲ, ಒಳ್ಳೆ ಅದ್ಭುತವಾದ ನಾಯಕರು ಯಾರಿಲ್ಲ. ನಿಮಗೆ ಕಂಡ್ರೆ ಒಬ್ರಿಗೆ ಆಗ್ತಾಯಿಲ್ಲ ಇವತ್ತು. ನಿಜವಾಗ್ಲೂ ಅದು ಏನು ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಆದರೆ ನೀವೆಲ್ಲ ಒಗ್ಗಟ್ಟಾಗಿ ಒಂದು ಒಳ್ಳೆಯ ಪರಿಸ್ಥಿತಿ ತಗೊಂಬಂದರೆ ಮುಂದಿನ ಸತಿ ನೀವು ಅಧಿಕಾರಕ್ಕೆ ಬರ್ಬೋದು. ಇಲ್ಲಾಂದರೆ ಇವತ್ತೇನು 64 ಇದೆಯಲ್ಲ, ಅದು ನಾಳೆ ಎಷ್ಟಾಗುತ್ತೋ ಗೊತ್ತಿಲ್ಲ. ಆದರೆ ಒಳ್ಳೆಯದಾಗಲಿ, ಬದಲಾವಣೆಯಾಗಿ ಮತ್ತೊಮ್ಮೆ ಎಸ್ ಎಂ ಕೃಷ್ಣ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತಂದೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ. ಮತ್ತೊಮ್ಮೆ ನಮ್ಮ ಕರ್ನಾಟಕದಲ್ಲಿ ನಿಮ್ಮಂಥ ನಾಯಕರು ಹುಟ್ಟಿ ಬರಬೇಕು. ಯಾಕಂದರೆ ಇವತ್ತಿನ ಸರ್ಕಾರದವರು ಮಾತೆತ್ತಿದ್ರೆ ಬರೀ ನರೇಂದ್ರ ಮೋದಿ ಅವರು ಹಂಗೆ ಮಾಡಿಬಿಡ್ತಾರೆ, ಹಿಂಗೆ ಮಾಡಿಬಿಡ್ತಾರೆ ಅಂತಂದೇಳಿ ಹೇಳ್ಸ್ಕೊಂಡು ಬರ್ತಾ ಇದ್ದಾರೆ. ಆದರೆ ಆ ಕೇಂದ್ರ ಸರ್ಕಾರ ಜೊತೆಗೆ ಒಂದು ಪ್ರೀತಿ ಸ್ನೇಹ ಬೆಳೆಸೋದು ಇವರಿಗೆ ಗೊತ್ತಿಲ್ಲ. ಏನಪ್ಪ ಅಂದರೆ ಅವ್ರನ್ನ ವಿರೋಧ ಮಾಡೋದು ಗೊತ್ತು. ಆದರೆ ನಮ್ಮ ಎಸ್ ಎಂ ಕೃಷ್ಣ ಅವರು ಒಂದು ದಿವಸನೂ ಕೂಡ ಇವತ್ತು ವಾಜಪೇಯಿ ಅವ್ರನ್ನ ಹೇಳ್ಸೋದು ನೋಡಿರಲಿಲ್ಲ ನಾವು. ಅಷ್ಟು ಅದ್ಭುತವಾಗಿ 4 ವರ್ಷ ಏನೋ ಇವರು ಅಧಿಕಾರದಲ್ಲಿದ್ದರು. ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಮತ್ತು ವಾಜಪೇಯಿ ಅವರ ಕಾಂಬಿನೇಷನ್ ಮತ್ತು ಇವ್ರದ್ದು ಭಾಳ ಅದ್ಭುತವಾಗಿತ್ತು ನಮ್ಮ ಕರ್ನಾಟಕದಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.